ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರಿನಲ್ಲಿ ಎಸ್ಐಆರ್ ಬಗ್ಗೆ ಅರಿವು ಕಾರ್ಯಕ್ರಮ, ಮತ ರಕ್ಷಣೆಗೆ ಬೂತ್ ಮಟ್ಟದ ಜಾಗೃತಿ. ತುಮಕೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಶಾಸಕರಾದ ಗೌರಿಶಂಕರ್ ಅವರ ಸಮ್ಮುಖದಲ್ಲಿ ಎಸ್ಐಆರ್ ಕುರಿತು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕಾಂಗ್ರೆಸ್ನ ನಡೆ ಮತಗಳನ್ನು ರಕ್ಷಿಸುವ ಕಡೆ ಎಂಬ ಅಭಿಯಾನದ ಮೂಲಕ ಬೂತ್ ಮಟ್ಟದಿಂದಲೂ ಜಾಗೃತಿ ಮೂಡಿಸುವ ಕಾರ್ಯಾಗಾರಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಲಾಯಿತು. BLA 2ಗಳಿಗೆ ಮತ ರಕ್ಷಣೆಗಾಗಿ ಕುರಿತು ತರಬೇತಿ ನೀಡುವ ಉದ್ದೇಶದಿಂದ ಜಾಗೃತ ಕರ್ನಾಟಕ ಕಾರ್ಯಕಾರಿ ಮಂಡಳಿ ಸದಸ್ಯರಾದ ಶ್ರೀಯುತ ಆದಂ ಖಾನ್ ರವರು ಮಾಹಿತಿ ನೀಡಿದರು. ಎಸ್ಐಆರ್ನಲ್ಲಿ ಬರುವ ವಿವಿಧ ನಮೂನೆಗಳನ್ನು ಯಾವ ರೀತಿ ಭರ್ತಿ ಮಾಡಬೇಕು, ಮತದಾರರು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಕುರಿತು ಕಾರ್ಯಕ್ರಮದಲ್ಲಿ ಹಲವಾರು ಮಾಹಿತಿಗಳನ್ನು ಹಂಚಿಕೊಳ್ಳಲಾಯಿತು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಅವರ ಅಧ್ಯಕ್ಷತೆಯಲ್ಲಿ ಎಸ್ಐಆರ್ ಬಗ್ಗೆ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನು ದೇವನಹಳ್ಳಿಯಲ್ಲಿ ಎಲ್ಲ MLAಗಳಿಗೆ, MP ಗಳಿಗೆ, ex-MLAಗಳಿಗೆ ಒಂದು ಮಾಹಿತಿ ಕೊಡುವಂಥ ಕೆಲಸ ಆಗಿತ್ತು. ಅದಾದಮೇಲೆ ನಮ್ಮ DK ಶಿವಕುಮಾರ್ ಅವರ ಒಂದು ಆದೇಶ ಇತ್ತು. ಅವತ್ತೇನೆ ಅವರು ಅಧ್ಯಕ್ಷ ಆಗಿದ್ರು, ಅವಾಗ DCM ಆಗಿದ್ದರು. ಏನು ಅಂದರೆ ಜಿಲ್ಲಾ ಸಚಿವರು ಆ ತಾಲೂಕು ಹೋಗ್ಬಿಟ್ಟು ಎಸ್ಐಆರ್ ಬಗ್ಗೆ ಎಲ್ಲ BLAಗಳಿಗೆ ಅವರು ಹೋಗಿ ಅರಿವು ಮೂಡಿಸ್ಬೇಕು ಅನ್ನೋವಂಥದ್ದು, ಜಾಗೃತಿ ಮೂಡಿಸ್ಬೇಕು ಅನ್ನೋವಂಥದ್ದು ಒಂದು ಸಂದೇಶ ಇತ್ತು. ಆ ಆದೇಶದ ಮೇಲೆ ಈಗ ಕ್ಯಾಬಿನೆಟ್ ಚೇಂಜ್ ಆಯಿತು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ತಾಲೂಕಿನಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂಥವರು ex-MLA, MLAಗಳು, ಮಂತ್ರಿಗಳು ಆ ತಾಲೂಕಲ್ಲಿ ಮಾಡಬೇಕು ಅನ್ನೋಂಥದ್ದು ಆದೇಶ ಇತ್ತು KPCCಯಿಂದ. ಈ ನಿಟ್ಟಿನಲ್ಲಿ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರ ಆದೇಶದ ಮೇಲೆ ಇವತ್ತು ನಮ್ಮ ತಾಲೂಕಿನಲ್ಲಿ ನನ್ನ ಕ್ಷೇತ್ರ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ SIR ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ BLAಗಳು, ಎಲ್ಲ ಪ್ರತಿಯೊಬ್ಬ ಬೂತಿನ BLAಗಳು ಮತ್ತು ಅದೇ ಥರ ಎಲ್ಲ ಹಲವು ಹಿರಿಯ ನಾಯಕರುಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಭಾಗವಹಿಸಿದರು. ಮತ್ತು ಸ್ಟೇಟ್ ಕಮಿಟಿಯಿಂದ KPCC ವತಿಯಿಂದ ಆದಂ ಖಾನ್ ಅನ್ನೋಂಥ ಒಬ್ಬ ಸಲಹೆ ಕೊಡೋದು ಮತ್ತು ಸಜೆಸ್ಟ್ ಮಾಡಲಿಕ್ಕೆ ಮತ್ತು ಇವೆಲ್ಲ ಮಾಹಿತಿ ಕೊಡಲಿಕ್ಕೆ ಅಂತ ಕಳಿಸ್ಕೊಟ್ಟಿದ್ರು SIR ಬಗ್ಗೆ ಮಾತಾಡಲಿಕ್ಕೆ ಅಂತೇಳಿ. ಅವ್ರು ಭಾಳ ಅಚ್ಚುಕಟ್ಟಾಗಿ 2 ಗಂಟೆಗಳ ಕಾಲ ಯಾವ್ಯಾವ ರೀತಿ ಇದನ್ನು ನೀವು BLAಗಳು ಇದನ್ನು ಫಾಲೋಅಪ್ ಮಾಡಬೇಕು ಅನ್ನುವಂಥದ್ದನ್ನ, ನಿಮ್ಮ ಓಟ್ಗಳನ್ನ ಯಾವ ರೀತಿ ಉಳಿಸ್ಕೋಬೇಕು ಅನ್ನುವಂಥದ್ದನ್ನ ಪ್ರತಿಯೊಂದು ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿದ್ದು. ಸೊ ಭಾಳ ಅತ್ಯಂತ ಯಶಸ್ವಿಯಾಗಿದೆ. ಸೊ ನಾನು ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ ನಮ್ಮ ಕಾರ್ಯಕರ್ತರಿಗೆ ಮತ್ತು BLAಗಳಿಗೆ. ನೀವು SIRನ ಕಂಪ್ಲೀಟ್ ಮಾಡಿಕೊಂಡ್ರೆ ಒಂದು ಚುನಾವಣೆ ಮಾಡ್ದಂಗೆ. ಸೊ ಹಾಗಾಗಿ ನೀವು ಫಸ್ಟ್ ಸ್ಟಾರ್ಟ್ ಕೊಟ್ಟಿದ್ದೀನಿ ಅವ್ರಿಗೆ, ನೀವು ಚುನಾವಣೆ ಮಾಡೋದಂಗೆ ಆಗ್ತದೆ. ನೀವು ಗ್ರಾಮ ಪಂಚಾಯತಿ ಮೆಂಬರು, ZPTP ಮೆಂಬರ್ ಆಗಬೇಕು ಅಂದರೆ ಇಲ್ಲಿ ನೀವು ಪ್ರಮುಖವಾಗಿ ಕೆಲಸ ಮಾಡಬೇಕಾಗ್ತದೆ ಅನ್ನೋಂಥದ್ದು ಮಾಹಿತಿ ಕೊಟ್ಟಿದ್ದೀನಿ. ಸೊ ಎಲ್ಲ ಒಪ್ಕೊಂಡವ್ರೆ, ನಮ್ಮ ಕಾರ್ಯಕರ್ತರು ಭಾಳ ಜೋಶ್ನಲ್ಲವ್ರೆ. ಸೊ ಇದನ್ನು ಇಂಪ್ಲಿಮೆಂಟ್ ಯಾವ ರೀತಿ ಮಾಡಬೇಕು 29 ಶುರು ಆಗುತ್ತೆ ಅಂತ ಈಗಾಗಲೇ ಮಾಹಿತಿ. ಸೊ ನಮ್ಮ BLAಗಳು BLO ಜೊತೆ ಸಂಪರ್ಕ ಇಟ್ಕೊಂಡು ಈ ಕಾರ್ಯವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ರೆಡಿ ಕ್ಷೇತ್ರದಿಂದ ಪ್ರವಾಸ ಮಾಡ್ತೀರಾ ಸರ್? SIR ಬಗ್ಗೆ ಅರಿವು ಈಗಾಗಲೇ ಕ್ಷೇತ್ರಾದ್ಯಂತ ನಾವು ಇಡೀ ಕ್ಷೇತ್ರದಲ್ಲಿ ನಾನಾಗಲೇ 3 ಪಬ್ಲಿಸಿಟಿ ವೆಹಿಕಲ್ಸ್ನ ಅರೇಂಜ್ ಮಾಡಲಿಕ್ಕೆ ತಯಾರು ಮಾಡ್ತಿದ್ದೀವಿ. 1ನೇ ತಾರೀಕಿಂದ 3 ಗಾಡಿಗಳು ಎಲ್ಲ ಹಳ್ಳಿಗಳಲ್ಲಿ SIR ಬಗ್ಗೆ ಅರಿವು ಮೂಡಿಸೋದಕ್ಕೆ ಅನ್ನೋಂಥದ್ದು ಒಂದು ವಿಡಿಯೋ ಏನು DK ಶಿವಕುಮಾರ್ ಅವರು ಮತ್ತು ಹಲವಾರು ಹಿರಿಯರು ಸಜೆಸ್ಟ್ ಮಾಡುವಂಥದ್ದು ಜೊತೆಯಲ್ಲಿ ಅದನ್ನು ಹೊರತುಪಡಿಸಿ ಗ್ಯಾರಂಟಿ ಯೋಜನೆಗಳು ಇವತ್ತೇನು ಸರ್ಕಾರದಿಂದ ಕೊಡ್ತಾ ಇದೀವೋ ಅವೆಲ್ಲ ಕೂಡ ಆ ಪಬ್ಲಿಸಿಟಿ ಗಾಡಿಯಲ್ಲಿ ಕೊಡಬೇಕು ಅಂತೇಳಿ ನಾನು 1ನೇ ತಾರೀಕು ಚಾಲನೆ ಕೊಡ್ತಾ ಇದ್ದೀನಿ. ಗಾಡಿ ರೆಡಿ ಆಗ್ತಾ ಇದ್ದಾವೆ. 1ನೇ ತಾರೀಕು ಕೊಡುವಂಥ ಕೆಲಸ ಮಾಡಿ ಮತ್ತು ನಾನು ಈ ಪಾರ್ಟಿನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ಸೆಪ್ಟೆಂಬರ್ 1ನೇ ತಾರೀಕಿಂದ ಎಲ್ಲ ಬೂತ್ಗೂ, ನಮ್ಮ ಕ್ಷೇತ್ರಕ್ಕೆ ಬರುವಂಥ 223 ಬೂತ್ಗಳು ಏನಿದೆವೋ ಎಲ್ಲ ಬೂತ್ಗೂ ನಾನೇ ಖುದ್ದಾಗಿ ಹೋಗಿ ಎಲ್ಲ ಕಾರ್ಯಕರ್ತರನ್ನು ಮಾತಾಡಿಸ್ಕೊಂಡು, ಯಾರು ಮನೆ ಒಳಗಡೆ ಅವರು ನಾನೇ ಖುದ್ದಾಗಿ ಭೇಟಿ ಮಾಡಿ ಅವ್ರನ್ನ ಕರ್ಕೊಂಬಂದು ಜೊತೆ ಕರ್ಸ್ಕೊಂಡು ಸೇರಿಸ್ಕೊಂಡು 15-20 ಜನ ಬೂತ್ ಕಮಿಟಿ ಮಾಡಬೇಕು ತೀರ್ಮಾನ ಮಾಡಿದ್ದೀವಿ. ನನ್ನ ಆದ್ಯತೆ ಒಂದೇ, SIR ಯಶಸ್ವಿ ಆಗಬೇಕು ಮತ್ತು ಬರುವಂಥ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಚುನಾವಣೆ ಅತಿ ಹೆಚ್ಚು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲ ಒಂದು ಕಡೆ ಅಧಿಕಾರ ಕೊಡಬೇಕು ಅನ್ನೋದು ನಾನು ಹೊರಟಿದ್ದೀನಿ. ಅದಕ್ಕೆ ಅವ್ರು MP ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ತುಂಬ ಒಳ್ಳೆಯವರಾಗಿದ್ದರು. ಯಾರೋ ಮುದ್ದನ್ಮೇಗೌಡರು ಭಾಳ ತುಂಬ ಒಳ್ಳೆ ವ್ಯಕ್ತಿ, ಜಂಟ್ಲ್ಮ್ಯಾನು. ಪಾಪ ಅವ್ರದ್ದು ದುಡ್ಡಿಲ್ಲ ಅಷ್ಟೇ, ವ್ಯಕ್ತಿತ್ವ ತಗೊಂಡ್ರೆ ಈಸ್ ಎ ಡೈಮಂಡ್. ಯಾರೋ ಮುದ್ದನ್ಮೇಗೌಡರು ದುಡ್ಡಿಲ್ಲ ಅಂತ ಜನ ಸೋಲಿಸೋದು ಅಷ್ಟೇ. ಈ ಜಿಲ್ಲೆಯಲ್ಲಿ ದುಡ್ಡು ಹೆಚ್ಚು ಖರ್ಚು ಮಾಡೋದು BJPನವರು, ಗೆದ್ದರು ಅಷ್ಟೇ. ಅಷ್ಟು ದುಡ್ಡು ಏನಾದ್ರು ನಮ್ಮ ಮುದ್ದನ್ಮೇಗೌಡರು ಇವರ 50,000 1 ಲಕ್ಷ ಓಟು ಗೆಲ್ಲೋರು ಗೊತ್ತಿಲ್ಲ ನಿಮಗೆ. ಸೊ ಹಾಗಾಗಿ ಸ್ವಲ್ಪ ಸಮಸ್ಯೆ ಆಯಿತು. ಅವತ್ತಿನ ಟೈಮಲ್ಲೇ ನಾನು ಬಂದು 5 ತಿಂಗಳಾಗಿತ್ತು ಕಾಂಗ್ರೆಸ್ಗೆ. ಮುದ್ದನ್ಮೇಗೌಡರು ಆಗ್ಬೋದು, ನಮ್ಮ ಕಾರ್ಯಕರ್ತರ ಸಹಕಾರ ಎಲ್ಲರೂ ಒಟ್ಟುಗೂಡಿ 72,000 ತಂದ್ವಿ ಕಾಂಗ್ರೆಸ್ನ. 20 ವರ್ಷದಿಂದ 10 ವರ್ಷ ದಾಟಿರಲಿಲ್ಲ ಕಾಂಗ್ರೆಸ್ ಈ ತಾಲೂಕಲ್ಲಿ. ಎಷ್ಟೇ ಕೇವಲ 5 ತಿಂಗಳಲ್ಲಿ 72,000 ತಂದಿದ್ದೀವಿ. ಹಣ ಇಲ್ಲ, ಕಾಸಿಲ್ಲ, ಪೆಟ್ರೋಲ್ ಇಲ್ಲ, ಊಟ ಇಲ್ಲ, ಕಾಫಿ ಇಲ್ಲ, ಏನಿಲ್ಲ. ಇವತ್ತು ಶಕ್ತಿ, ಗೌರಿ ಸಂಖ್ಯೆ ಎಲ್ಲ ಶಕ್ತಿ ಐತಿ. ನಮ್ಮ ಚುನಾವಣೆ ನಿಮಗೆ ಗೊತ್ತಾಯ್ತಲ್ವೇ? ಕಾದ್ ನೋಡಿ ರಿಸಲ್ಟ್ ಏನಾಗುತ್ತೆ. ಮಾಡಲಿ ನೋಡ್ರಿ. ಈಗ ನೋಡ್ರಿ, ಈಗ ನಾವೇನು ಯಾರ ಹೆಸರು ಉಲ್ಲೇಖಿಸಿಲ್ಲ.
ಯಾರ ಹೆಸರು ಪ್ರಸ್ತಾಪನ ಯಾರು ಕೊಟ್ಟಿಲ್ಲ. ಈಗ ಇಡೀ ಸ್ಟೇಟಲ್ಲಿ ಒಂದಷ್ಟು ಎಲ್ಲ MLAಗಳು ಅವರ ವಿರೋಧ ಪಕ್ಷ ಅಶೋಕ್ ಅವ್ರ ಮೇಲೆ ಅನುಮಾನ ಪಡೋ ಅಂಥದ್ದು ಆಯ್ತಪ್ಪ, ನಾನು ಗಮನಿಸಿದ್ವಿ ಅದನ್ನು. ಅವರು ಮಾಡಿದ್ವಿ ಗುಸು ಮಾತಾಡ್ತಾರೆ ವಿಧಾನಸೌಧದಲ್ಲಿ, ನಿಮ್ಗೆ ಗೊತ್ತಾ ಅದು. ಸೊ ಈಗ ಅವರ ಆರೋಪ ಬಂದಿರ್ತದೆ, ಸ್ಪಷ್ಟೀಕರಣ ಕೊಟ್ಟರೆ ಮುಗಿದೋಯ್ತಪ್ಪ. ಅದು ಬಿಟ್ಬಿಟ್ರೆ ಸುಮ್ಮನೆ ಏನೋ ಚರ್ಚೆ ಮಾಡೋದು. ಅವ್ರು ಯಾವಾಗಲೂ ನನ್ನ ಕಂಡ್ರೆ ಭಯ ಹಂಗೆ ಇದ್ದಾರೆ ಅಷ್ಟೇ. ಭಯ ಏನು ಮಾಡೋಕ್ಕಾಗ್ತದೆ, ನನ್ನ ಕಂಡ್ರೆ ಸ್ವಲ್ಪ ಭಯ ಜಾಸ್ತಿ ಐತೆ. ಹಂಗಾಗಿ ನಾನು ಎಷ್ಟು ಹೇಳ್ಬೇಕಲ್ಲಿ, ಎಷ್ಟು ಹೇಳ್ದವ್ರೆ ಟಿವಿ ತೋರ್ಸೋದಲ್ಲ. ಇತ್ತೀಚೆಗೆ ಲವ್ ಇತ್ತು, ಭಯ ಆಯ್ತು ಸರ್. ಅಲ್ಲ ಯಾವ ಲವ್ ರೀ? ಮನೆಯಲ್ಲ ನಮ್ಮ ಅಲ್ಲ ನೋಡ್ರಿ, ರಾಜಕಾರಣ ಬಿಟ್ರೆ ಲವ್ವೇ ಇಲ್ಲ ಅನ್ನಲ್ಲ. ರಾಜಕಾರಣ ಹೊರತುಪಡಿಸಿದ್ರೆ ಲವ್ವೇ ಪ್ರೀತಿ ಐತಿ ಇಲ್ಲ ಅನ್ನಲ್ಲ. ಐ ರೆಸ್ಪೆಕ್ಟ್ ಹಿಮ್ ಬಿಕಾಸ್ ಈಸ್ ಎ ಸೀನಿಯರ್ ಸಿಟಿಸನ್. ಐ ರೆಸ್ಪೆಕ್ಟ್ ಹಿಸ್ ಏಜ್. 61 ವರ್ಷ ಅವ್ರಿಗೆ. ನಾನು ಗೌರವ, ಅವ್ರ ಏಜಿಗೆ ಗೌರವ ಕೊಡ್ತೀನಿ, ನಾನು ಅಧಿಕಾರಕ್ಕೆ ಗೌರವ ಕೊಡ್ತಾ ಇಲ್ಲ. ಬಟ್ ರಾಜಕಾರಣಕ್ಕೆ ಬಂದರೆ ನಾವು ಇರೋದಿಲ್ಲ. ನೀವು ಕೋರ್ಟ್ ಗೌರವ ತಗೋಬೇಕಲ್ಲ ಸರ್. ತಗೋತಾರೆ ಬಿಡಿ, ಮುಂದೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.